ನಮಸ್ಕಾರ ಸ್ನೇಹಿತರೆ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನವರು ಯಾವ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಅಪ್ಲಿಕೇಶನ್ನ ಹೇಗೆ ಹಾಕ್ಕೋಬೇಕು, ಅಪ್ಲಿಕೇಶನ್ ಫೀಸ್ ಇದೆಯಾ, ಇದ್ರೆ ಎಷ್ಟಿದೆ, ಸ್ಯಾಲ್ರಿ ಏನಿದೆ, ಇದೆಲ್ಲದ್ರ ಬಗ್ಗೆ ವಿವರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ 93% ಜನ ವಿಡಿಯೋ ನೋಡ್ತೀರಾ ಆದರೆ ಚಾನಲ್ಲೇ ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನನೂ ಗೌರ್ಮೆಂಟ್ ಜಾಬ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೇಕಲ್ವಾ? ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ನು ಕ್ಲಿಕ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರಬೇಕಲ್ವಾ? ಸೊ ನೋಟಿಫಿಕೇಶನ್ ಐಕನ್ ಕ್ಲಿಕ್ ಮಾಡಿ, ಆದಷ್ಟು ಬೇಗ ಅಪ್ಲಿಕೇಶನ್ಗಳನ್ನ ಹಾಕೋಬಹುದು ನೀವು. ವಿಡಿಯೋ ಶುರು ಮಾಡೋಣ. ಡಿಫೆನ್ಸ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನವರು 113 ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಉದ್ಯೋಗ ಸ್ಥಳನ ನೋಡೋದಾದ್ರೆ ಅಖಿಲ ಭಾರತದಲ್ಲಿ ಉದ್ಯೋಗಗಳು ಖಾಲಿ ಇರುತ್ತೆ. ಸ್ಯಾಲ್ರಿ ಡೀಟೇಲ್ಸ್ನ ನೋಡೋದಾದ್ರೆ 18,000 ರೂಪಾಯಿಂದ ಹಿಡಿದು 92,300 ರೂಪಾಯಿ ಇರುತ್ತೆ. ಪೋಸ್ಟ್ ನೇಮ್ ಗ್ರೂಪ್ ಸಿ ಸಿವಿಲಿಯನ್ ಹುದ್ದೆ ಆಗಿರುತ್ತೆ. ಯಾವ್ಯಾವ ಹುದ್ದೆ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ, ಸಂಪೂರ್ಣವಾಗಿ ನೋಡಿ. ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಯಾವ್ಯಾವ ಹುದ್ದೆ ಎಷ್ಟೆಷ್ಟಿದೆ ಅಂತ ಹೇಳಿ. ಅಕೌಂಟೆಂಟ್ ಹುದ್ದೆ ಒಂದಿದೆ, ಸ್ಟೆನೋಗ್ರಾಫರ್ 1, ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆ 11, ಸ್ಟೋರ್ ಕೀಪರ್ ಹುದ್ದೆ 24, ಫೋಟೋಗ್ರಾಫರ್ 1, ಫೈರ್ಮೆನ್ 5, ಕುಕ್ ಹುದ್ದೆ 4 ಇದೆ, ಲ್ಯಾಬ್ ಅಟೆಂಡೆಂಟ್ ಹುದ್ದೆ 1 ಇದೆ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ MTS ಅಂತ ಹೇಳ್ತೀವಲ್ಲ ಅದು 29 ಇದೆ, ಟ್ರೇಡ್ಸ್ಮೆನ್ ಮೇಟ್ ಹುದ್ದೆ 31, ವಾಷರ್ ಮೆನ್ ಹುದ್ದೆ 2, ಕಾರ್ಪೆಂಟರ್ ಅಂಡ್ ಜಾಯ್ನರ್ ಹುದ್ದೆ 2, ಮತ್ತೆ ಟಿನ್ ಸ್ಮಿತ್ ಹುದ್ದೆ 1 ಇರುತ್ತೆ. ಈ ವಿಡಿಯೋನ ಪಾಸ್ ಮಾಡಿ ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಯಾವ್ಯಾವ ಹುದ್ದೆ ಡೀಟೇಲ್ಸ್ನ. ಇದನ್ನ ನೋಟಿಫಿಕೇಶನ್ ಅಲ್ಲೂ ಇರುತ್ತೆ, ಅದನ್ನು ತಿಳಿಸ್ಕೊಡ್ತೀನಿ ಮುಂದೆ. ನೆಕ್ಸ್ಟ್, ಎಜುಕೇಷನ್ ಏನು ಮಾಡಿರಬೇಕು ಅಂತ ಹೇಳಿದ್ರೆ ಅಕೌಂಟೆಂಟ್ ಹುದ್ದೆಗೆ 12th ಅಥವಾ ಡಿಗ್ರಿ ಆಗಿರಬೇಕು. ಮತ್ತೆ ಸ್ಟೆನೋಗ್ರಾಫರ್ ಗ್ರೇಡ್ 1, ಲೋವರ್ ಡಿವಿಷನ್ ಕ್ಲರ್ಕು ಮತ್ತು ಸ್ಟೋರ್ ಕೀಪರ್ ಇದಿಷ್ಟು ಹುದ್ದೆಗೆ 12th ಆಗಿದ್ರೆ ಸಾಕು, ಅಂದರೆ PUC. ನೆಕ್ಸ್ಟ್, ಫೋಟೋಗ್ರಾಫರ್ ಹುದ್ದೆಗೆ 12th ಮತ್ತು ಡಿಪ್ಲೊಮೊ ಆಗಿರಬೇಕಾಗತ್ತೆ. ಅದೇನಾದರೂ ಫೈರ್ಮೆನ್ನು, ಕುಕ್ಕು, ಲ್ಯಾಬ್ ಅಟೆಂಡೆಂಟು, MTS, ಟ್ರೇಡ್ಸ್ಮೆನ್ನು, ವಾಷರ್ಮೆನ್ನು, ಕಾರ್ಪೆಂಟರ್, ಟಿನ್ ಸ್ಮಿತ್ ಇದಿಷ್ಟು ಹುದ್ದೆಗೆ 10th ಆಗಿದ್ರೆ ಸಾಕಾಗತ್ತೆ. ಓಕೆನಾ? ನೆಕ್ಸ್ಟ್, ವಯೋಮಿತಿಯ ಡೀಟೇಲ್ಸ್ನ ನೋಡೋಣ. ಅಕೌಂಟೆಂಟ್ ಹುದ್ದೆಗೆ ಮಿನಿಮಮ್ ಎಲ್ಲದಕ್ಕೂ 18 ವರ್ಷ ಆಗಿರುತ್ತೆ. ಮ್ಯಾಕ್ಸಿಮಮ್ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಅಕೌಂಟೆಂಟ್ ಹುದ್ದೆಗೆ ಮ್ಯಾಕ್ಸಿಮಮ್ 30 ವರ್ಷದವರು ಅಪ್ಲಿಕೇಶನ್ ಹಾಕೋಬಹುದು. ಸ್ಟೆನೋಗ್ರಾಫರ್, ಲೋವರ್ ಡಿವಿಷನ್ ಕ್ಲರ್ಕು, ಸ್ಟೋರ್ ಕೀಪರ್, ಫೋಟೋಗ್ರಾಫರ್ ಇದಿಷ್ಟು ಹುದ್ದೆಗೆ 18ರಿಂದ 27. ಅದೇನಾದರೂ ಫೈರ್ಮೆನ್ನು, ಕುಕ್ಕು ಆ ಹುದ್ದೆಗೆ ಹಾಕ್ತಿದ್ರೆ 18ರಿಂದ 25. ಲ್ಯಾಬ್ ಅಟೆಂಡೆಂಟ್ ಹುದ್ದೆಗೆ 18ರಿಂದ 27. ಮತ್ತು ಇನ್ನಿತರೆ ಎಲ್ಲ ಹುದ್ದೆಗಳು 18ರಿಂದ 25. ಆದರೆ ಕೆಲವೊಂದು ಕ್ಯಾಟಗರಿಯವರಿಗೆ ವಯೋಮಿತಿ ಸಡಿಲಿಕೆ ಕೊಟ್ಟಿರ್ತಾರೆ. ಯಾವ್ಯಾವ ಕ್ಯಾಟಗರಿ ಅವರಿಗೆ ಕೊಟ್ಟಿರ್ತಾರೆ, ಎಷ್ಟು ಸಡಿಲಿಕೆ ಕೊಟ್ಟಿರ್ತಾರೆ ಅಂತ ತಿಳಿಸ್ಕೊಡ್ತೀನಿ. SC ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆ ಕೊಟ್ಟಿದ್ದಾರೆ. ಅದೇ ಏನಾದರೂ OBC ಕ್ಯಾಂಡಿಡೇಟ್ಸ್ ಆಗಿದ್ರೆ ಅವ್ರಿಗೆ 3 ವರ್ಷದ ಸಡಿಲಿಕೆ. ಅದೇ ಏನಾದರೂ PH ಕ್ಯಾಂಡಿಡೇಟ್ಸ್ ಆಗಿದ್ರೆ ಅಂಥವರಿಗೆ 10 ವರ್ಷದ ಸಡಿಲಿಕೆ. PH ಆಗಿ SC ST ಆಗಿದ್ರೆ 15 ವರ್ಷಗಳ ಸಡಿಲಿಕೆ. PH ಆಗಿ OBC ಆಗಿದ್ರೆ 13 ವರ್ಷಗಳ ಸಡಿಲಿಕೆ. ನನಗೆ ಗೊತ್ತಿರೋ ಪ್ರಕಾರ PH ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತ ಇರುತ್ತೆ. ಒಂದ್ಸಲ ನೋಟಿಫಿಕೇಶನ್ನ ಓದ್ಕೊಂಡು ಹಾಕ್ಕೊಳ್ಳಿ ಅಪ್ಲಿಕೇಶನ್ನ. ವಿಡಿಯೋದಲ್ಲಿ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಹೊಸದಾಗಿ ವಾಟ್ಸಪ್ ಚಾನಲ್ನ ಓಪನ್ ಮಾಡಿದ್ದೀವಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಾಲೋ ಕೊಟ್ಕೊಂಡು ಪ್ರತಿದಿನನೂ ಡೀಟೇಲ್ಸ್ನ ನೋಡ್ಕೋಬಹುದು ಮತ್ತು ವಿಡಿಯೋನು ನೋಡ್ಕೋಬಹುದು. ಇಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಡೀಟೇಲ್ಸ್ ಇದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇಲ್ಲಿಂದ ಶೇರ್ ಕೂಡ ಮಾಡಬಹುದು. ವಯೋಮಿತಿ ಮತ್ತು ವಯೋಮಿತಿಯ ಸಡಿಲಿಕೆ ಡೀಟೇಲ್ಸ್ ತಿಳ್ಕೊಂಡ್ವಿ. ಇವಾಗ ಅಪ್ಲಿಕೇಶನ್ ಫೀಸ್ ತಿಳ್ಕೊಳ್ಳೋಣ. ಅಪ್ಲಿಕೇಶನ್ ಫೀಸ್ ಇದ್ದರೆ ಎಷ್ಟಿರುತ್ತೆ, ಹೇಗೆ ಪೇ ಮಾಡಬೇಕು ಎಲ್ಲದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಪ್ಲಿಕೇಶನ್ ಫೀಸು ಏನೂ ಇರೋದಿಲ್ಲ, ಹಾಗಾಗಿ ನೀವು ಅಮೌಂಟನ್ನು ಕೂಡ ಕಟ್ಟೋ ಅಗತ್ಯ ಇಲ್ಲ. ಫ್ರೀಯಾಗಿ ಅಪ್ಲಿಕೇಶನ್ನ ಹಾಕ್ಕೋಬೋದು. ಹಾಗಾಗಿ ಎಲ್ಲರೂ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ, ಫ್ರೀ ಇರುತ್ತೆ. ಸೆಲೆಕ್ಟ್ ಆದರೆ ಚಾನ್ಸ್ ಅಲ್ವಾ, ಸೊ ಹಾಕ್ಕೊಳ್ಳಿ ಅಪ್ಲಿಕೇಶನ್ನ. ಸೆಲೆಕ್ಷನ್ ಪ್ರೋಸೆಸ್ನ ನೋಡೋದಾದರೆ ಲಿಖಿತ ಪರೀಕ್ಷೆ ಅಂದರೆ ರಿಟರ್ನ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಸಂದರ್ಶನ ಇರುತ್ತೆ, ಇಂಟರ್ವ್ಯೂ. ಓಕೆನಾ? ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತೆ. ನೆಕ್ಸ್ಟ್, ಸ್ಯಾಲ್ರಿಯ ಡೀಟೇಲ್ಸ್ನ ನೋಡೋಣ. ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲ್ರಿ ಇರುತ್ತೆ ಅಂತ. ಅದಕ್ಕಿಂತ ಮುಂಚೆ ಇನ್ನೂ ಲೈಕ್ ಮಾಡಿಲ್ಲ ಈ ವಿಡಿಯೋನ ಅಂದರೆ ದಯವಿಟ್ಟು ಲೈಕ್ ಮಾಡಿ, ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಮತ್ತು ಹಲವಾರು ಜನರಿಗೆ ಈ ವಿಡಿಯೋ ತಲುಪುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಈ ವಿಡಿಯೋನ ಮತ್ತು ಈ ಚಾನಲ್ನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಜಾಬ್ ಹುಡುಕೋದಕ್ಕೆ. ಸ್ಯಾಲ್ರಿ ಡೀಟೇಲ್ಸ್ನ ನೋಡೋಣ ಈಗ.
ಅಕೌಂಟೆಂಟ್ ಹುದ್ದೆಗೆ 29,200 ಹಿಡಿದು 92,300. ಸ್ಟೆನೋಗ್ರಾಫರ್ ಹುದ್ದೆಗೆ 25,500 ಹಿಡಿದು 81,100. ಲರ್ ಡಿವಿಷನ್ ಕ್ಲರ್ಕು, ಸ್ಟೋರ್ ಕೀಪರು, ಫೋಟೋಗ್ರಾಫರು, ಫೈರ್ಮನ್ನು, ಕುಕ್ ಇದೆಲ್ಲ ಹುದ್ದೆಗಳಿಗೆ 19,900 ಹಿಡಿದು 63,200. ಅದೇನಾದರೂ ಲ್ಯಾಬ್ ಅಟೆಂಡೆಂಟ್, ಎಂಟಿಎಸ್, ಟ್ರೇಡ್ಸ್ಮನ್, ವಾಷರ್ಮನ್, ಕಾರ್ಪೆಂಟರ್, ಟಿನ್ ಸ್ಮಿತ್ ಇದಿಷ್ಟು ಹುದ್ದೆಗೆ 18,000ದಿಂದ 56,900 ಇರುತ್ತೆ. ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಹಾಕ್ಕೋಬೇಕಾಗತ್ತೆ. ಓಪನ್ ಆಗಿದ್ದ ದಿನಾಂಕ 7/1/2025 ಅಂದರೆ ಜನವರಿ 7ಕ್ಕೆ ಓಪನ್ ಆಗುತ್ತೆ. ಕೊನೆಯ ದಿನಾಂಕ 6 ಫೆಬ್ರವರಿ 2025 ಕ್ಲೋಸ್ ಆಗುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆ ನೀವು ಅಫಿಷಿಯಲ್ ನೋಟಿಫಿಕೇಶನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಯಾಕಂದರೆ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಮುಂದೆ ಇರೋದಿಲ್ಲ. ಹಾಗಾಗಿ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಅದಕ್ಕೋಸ್ಕರ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೋಬೇಕಾಗತ್ತೆ ನೀವು. ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅದಾದ ನಂತರ ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದೆ, ವೆಬ್ಸೈಟ್ ಅಡ್ರೆಸ್ ಬೇಕಲ್ವಾ, ಅದನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದನ್ನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ನಿಮ್ಗೆ ಬೇಕು ಅಂತ ಹೇಳಿದರೆ ಅದನ್ನು ಹೇಳ್ತಾ ಇದ್ದೀನಿ. mod.gov.in ಇದು ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ಸು. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋಷ್ಟು ನಾನು ಉತ್ತರ ಕೊಡ್ತೀನಿ ನಿಮಗೆ.